ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿ ಯಾವತ್ತು ಬಂದಿದೆ, ಸಂಕಷ್ಟ ಚತುರ್ಥಿಯ ವಿಶೇಷತೆ ಏನು, ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಶುಭ ಸಮಯದಲ್ಲಿ ಪೂಜೆ ಮಾಡಬೇಕು, ಈ ಸಂಕಷ್ಟಹರ ಚತುರ್ಥಿಯ ದಿನ ಯಾವ ಸಮಯದಲ್ಲಿ ಚಂದ್ರೋದಯ ಆಗುತ್ತೆ, ಸಂಕಷ್ಟಿಯ ದಿನ ಗಣೇಶನಿಗೆ ಯಾವ ಹೂವನ್ನು ಅರ್ಪಿಸಬೇಕು, ಏನೇನು ನೈವೇದ್ಯ ಮಾಡಬೇಕು, ಯಾವ ಮಂತ್ರಗಳನ್ನ ಹೇಳ್ಕೋಬೇಕು, ಸಂಪೂರ್ಣ ಪೂಜಾ ವಿಧಾನವನ್ನು ಸಹ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೆಬ್ರವರಿ 5ನೇ ತಾರೀಕು ಗುರುವಾರ, ಅಂದರೆ ನಾಳೆ ಸಂಕಷ್ಟ ಚತುರ್ಥಿ ಬಂದಿದೆ. ಸಂಕಷ್ಟ ಚತುರ್ಥಿಯ ತಿಥಿ ಆರಂಭ ಆಗೋದು ಗುರುವಾರ ಬೆಳಗಿನ ಜಾವ 12 ಗಂಟೆ 9 ನಿಮಿಷಕ್ಕೇನೆ ಆರಂಭ ಆಗುತ್ತೆ. ಸಂಕಷ್ಟ ಚತುರ್ಥಿಯ ತಿಥಿ ಅಂತ್ಯ ಆಗೋದು ಶುಕ್ರವಾರ ಬೆಳಗಿನ ಜಾವ 12 ಗಂಟೆ 22 ನಿಮಿಷಕ್ಕೆ ಅಂತ್ಯ ಆಗುತ್ತದೆ. ಇನ್ನು ಸಂಕಷ್ಟ ಚತುರ್ಥಿಯ ದಿನ ಚಂದ್ರೋದಯ ಸಮಯ ಏನಪ್ಪಾ ಅಂತ ಅಂದರೆ ಗುರುವಾರ ರಾತ್ರಿ 9 ಗಂಟೆ 29 ನಿಮಿಷಕ್ಕೇನೆ ಚಂದ್ರೋದಯ ಆಗುತ್ತದೆ. ಮಾಘ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟಹರ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ವಿಶೇಷವಾಗಿ ಮಾಘ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನಿಗೆ ದ್ವಿಜಪ್ರಿಯ ಮಹಾಗಣಪತಿ ಅಂತ ಹೆಸರಿನಿಂದ ನಾವು ಕರಿತೀವಿ. ಯಾಕೆ ನಾವು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಮಾಡ್ಕೋಬೇಕು ಅಂತ ಅಂದರೆ ಸರ್ವ ವಿಧವಾದ ಅಡೆತಡೆಗಳು, ವಿಘ್ನಗಳು ಎಲ್ಲ ದೂರವಾಗಿ ಗಣಪನ ಕೃಪೆಯಿಂದ ಕಾರ್ಯಸಿದ್ಧಿ ಆಗಲಿ ಅಂತ ಪ್ರತಿಯೊಬ್ಬರನ್ನು ಬೇಡ್ಕೊಂಡು ಈ ದ್ವಿಜಪ್ರಿಯ ಮಹಾಗಣಪತಿಯ ಪೂಜೆ ಮಾಡ್ಕೋಬೇಕು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ಎಂದೇನೆ ಸಂಕಷ್ಟ ಚತುರ್ಥಿ ಬರೋದು. ಮಾಘ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟ ಚತುರ್ಥಿಯನ್ನು ದ್ವಿಜಪ್ರಿಯ ಅಂತ ವಿಶೇಷವಾಗಿ ಕರಿತೀವಿ. ಈ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ದಿನ ಗಣೇಶನಿಗೆ ಭಕ್ತಿಯಿಂದ ಪೂಜಿಸಿದರೆ ಸಂಕಷ್ಟಗಳು ದೂರವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಕುಟುಂಬ ಆರೋಗ್ಯ ಮತ್ತು ಧನ ಸಂಬಂಧಿತ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ. ಅದರಲ್ಲೂ ಮಾಘ ಮಾಸದ ಕಾರಣದಿಂದ ಈ ವ್ರತಕ್ಕೆ ಹೆಚ್ಚಿನ ಪುಣ್ಯ ಫಲ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇನ್ನು ಸಂಕಷ್ಟಹರ ಚತುರ್ಥಿಯ ದಿನ ಸರಳವಾಗಿ ಹೇಗೆ ಪೂಜೆ ಮಾಡ್ಕೋಬೇಕು ಅಂತ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತ ಉಪವಾಸ ಇದ್ದು ಈ ಸಂಕಷ್ಟಹರ ಚತುರ್ಥಿಯನ್ನು ನಾನು ಆಚರಿಸ್ತೇನೆ, ಯಾವುದೇ ವಿಘ್ನ ಬಾರದೇ ಇರೋ ಹಾಗೆ ನೋಡ್ಕೊಳ್ಳಿದ್ದೇನೆ ಅಂತ ದೇವ್ರ ಹತ್ರ ನಾವು ಕೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ವ್ರತನ ಸ್ಟಾರ್ಟ್ ಮಾಡಬೇಕು. ಈ ದ್ವಿಜಪ್ರಿಯ ಸಂಕಷ್ಟಿ ವ್ರತನ ನಿಷ್ಠೆಯಿಂದ ನಾನು ಪೂರ್ಣ ಮಾಡ್ತೇನೆ, ನನ್ನ ಮನಸ್ಸಿನ ಸಂಕಷ್ಟ ಎಲ್ಲ ನಾಶವಾಗಲಿ ಅಂತ ಗಣೇಶನ ಬಳಿ ಕೇಳ್ಕೊಂಡು ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಇದನ್ನು ನಾವು ವ್ರತ ಸಂಕಲ್ಪ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಮೊದಲನೇದಾಗಿ ನಾವು ಗಣೇಶನ ವಿಗ್ರಹಕ್ಕೆ, ಗಣೇಶನ ಫೋಟೋಗೆ ನಾವು ನಮಸ್ಕಾರನ ಮಾಡಿ ದೀಪನ ಹಚ್ಚಬೇಕಾಗತ್ತೆ. ಗಣೇಶನ ಫೋಟೋ ಅಥವಾ ಗಣೇಶನ ವಿಗ್ರಹ ಇಲ್ಲದೆ ಇರೋವಂಥವ್ರು ಅರ್ಶನದಿಂದ ಆದರೂ ಆಗಿರಬಹುದು ಅಥವಾ ಸಗಣಿಯಿಂದ ಆದರೂ ಆಗಿರಬಹುದು ಗಣೇಶನ ಪ್ರತಿಮೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿ ದೀಪನ ಹಚ್ಚಬೇಕಾಗತ್ತೆ. ನಂತರ ನಾವು ಧೂಪನ ಮಾಡ್ಕೋಬೇಕು ಅಂದರೆ ಊದ್ಗಡ್ಡಿಯಿಂದ ಹೂ ಪೂಜೆನ ಮಾಡ್ಕೋಬೇಕಾಗತ್ತೆ. ಹೂ ಪೂಜೆ ಮಾಡಿಕೊಂಡು ಈ ಮಂತ್ರನ ಹೇಳ್ಕೋಬೇಕಾಗತ್ತೆ. ಓಂ ಗಂ ಗಣಪತಿಯೇ ನಮಃ ಅಂತ ಮಂತ್ರನ ಉಚ್ಚಾರ ಮಾಡಬೇಕಾಗತ್ತೆ, ಅಥವಾ ಗಾಯತ್ರಿ ಮಂತ್ರನಾದರೂ ಹೇಳ್ಕೋಬಹುದು. ಗಣೇಶ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಈ ಮಂತ್ರನಾದರೂ ಹೇಳ್ಕೋಬಹುದು. ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತಾದರೂ ಹೇಳ್ಕೊಂಡು ಉದ್ಬತ್ತಿಯಿಂದ ನಾವು ಹೂ ಪೂಜೆನೆ ಮಾಡ್ಕೋಬೇಕಾಗತ್ತೆ, ಅಂದರೆ ಧೂಪನ ಸಲ್ಲಿಸ್ಬೇಕಾಗತ್ತೆ. ನಂತರ ಗಣೇಶನಿಗೆ ಗರ್ಕೆನ ಅರ್ಪಿಸಬೇಕಾಗತ್ತೆ. 21 ಗರ್ಕೆ ಆದರೂ ಅರ್ಪಿಸ್ಬಹುದು ಅಥವಾ 108 ಗರ್ಕೆನಾದರೂ ಅರ್ಪಿಸಬಹುದು. ನಂತರ ಗಣೇಶನಿಗೆ ಹೂಗಳನ್ನ ಅರ್ಪಿಸಬೇಕಾಗತ್ತೆ. ಗಣೇಶನಿಗೆ ಪ್ರಿಯವಾದ ಹೂಗಳಂತ ಅಂದರೆ ಚೆಂಡು ಹೂವು, ಕೆಂಪು ಗುಲಾಬಿ, ಕೆಂಪು ದಾಸವಾಳ, ಕಮಲದ ಹೂವು, ಮಲ್ಲಿಗೆ, ರೋಸ್, ನಿಮ್ಗೆ ಯಾವ್ದು ಸಾಧ್ಯ ಆಗುತ್ತೋ ಆ ಹೂವನ್ನು ಅರ್ಪಿಸಿ. ವಿಶೇಷವಾಗಿ ನಾನು ಹೇಳದ್ನಲ್ಲ, ಈ ಹೂಗಳಂದರೆ ಗಣೇಶನಿಗೆ ತುಂಬ ಇಷ್ಟ. ಗಣೇಶನಿಗೆ ತುಳಸಿನ ಅರ್ಪಿಸಬಾರ್ದು. ಗಣೇಶನಿಗೆ ಹೂವಿನಿಂದ ಅಲಂಕಾರ ಮಾಡಾದ ನಂತರ ನೈವೇದ್ಯನ ಇಡಬೇಕಾಗತ್ತೆ. ನೈವೇದ್ಯ ಅಂತ ಅಂದರೆ ಮೋದಕ, ಕಡುಬು, ಕಡಲೆಕಾಳು ಉಸ್ಲಿ, ಕರ್ಜಿಕಾಯಿ, ಹಣ್ಣುಗಳು, ರಸಾಯನ, ನಿಮಗೆ ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ನೀವು ನೈವೇದ್ಯ ಮಾಡಬೇಕಾಗತ್ತೆ. ಅಥವಾ ಹಣ್ಣುಗಳು ಅಥವಾ ಕೊಬ್ಬರಿ ಬೆಲ್ಲ ಇದಾದರೂ ಇಟ್ಟು ಗಣೇಶನಿಗೆ ನೈವೇದ್ಯನ ಮಾಡ್ಕೋಬೇಕಾಗತ್ತೆ. ಗಣೇಶನಿಗೆ ನೈವೇದ್ಯ ಆದ ನಂತರ ಮಂತ್ರ ಪಠಣೆ ಮಾಡ್ಕೋಬೇಕಾಗತ್ತೆ, ಅಂದರೆ ಗಣೇಶ ಸ್ತೋತ್ರಗಳನ್ನ ಹೇಳ್ಕೋಬೇಕಾಗತ್ತೆ. ನಿಮಗೆ ಬರುವಂತಹ ಗಣೇಶ ಸ್ತೋತ್ರಗಳನ್ನ ಹೇಳ್ಕೋಬೇಕು. ಮುಖ್ಯವಾದ ಮಂತ್ರಗಳನ್ನ 108 ಬಾರಿ ಶ್ರದ್ಧೆಯಿಂದ ಹೇಳ್ಕೋಬೇಕಾಗತ್ತೆ. ನಾನೊಂದೆರಡು ಮಂತ್ರಗಳನ್ನ ಹೇಳ್ಕೊಡ್ತೀನಿ. ಮೊದಲೇ ಹೇಳ್ದಾಗೆ ನಾನು ಓಂ ಗಂ ಗಣಪತಿಯೇ ನಮಃ ಅನ್ನೋವಂಥ ಮಂತ್ರನ 108 ಬಾರಿ ಹೇಳ್ಕೋಬಹುದು. ಅಥವಾ ಗಣೇಶ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಈ ಒಂದು ಮಂತ್ರನ 108 ಬಾರಿ ಹೇಳ್ಕೋಬೇಕಾಗತ್ತೆ. ಒಂದೊಂದೇ ಗರ್ಕೆನ ಗಣೇಶನಿಗೆ ಅರ್ಪಿಸಿ 108 ಬಾರಿ, ಅಂದರೆ 108 ಗರ್ಕೆನ ಅರ್ಪಿಸಿ ಈ ಮಂತ್ರಗಳನ್ನ ಹೇಳ್ಕೋಬಹುದು. ಆಮೇಲೆ ಸಂಕಷ್ಟ ಚತುರ್ಥಿಯ ಕಥೆನ ಓದ್ಕೋಬೇಕಾಗತ್ತೆ. ನಿಮಗೆ ಗೊತ್ತಿರೋ ಅಂಥ ಗಣೇಶ ಸ್ತೋತ್ರಗಳನ್ನೆಲ್ಲ ದೇವರ ಮುಂದೆ ಪಠನೆ ಮಾಡ್ಕೋಬಹುದು.
ಕೊನೆಯದಾಗಿ ಗಣೇಶನಿಗೆ ಆರತಿಯನ್ನ ಮಾಡಿ ಮಹಾಮಂಗಳಾರತಿ ಮಾಡ್ಕೋಬೇಕಾಗತ್ತೆ ಕರ್ಪೂರದಿಂದ. ಸಂಕಷ್ಟಹರ ಚತುರ್ಥಿಯ ಪೂಜೆ ಎಲ್ಲ ಆದ ನಂತರ ಕೊನೆಯದಾಗಿ ನಾವು ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ವ್ರತನ ಮುಕ್ತಾಯ ಮಾಡ್ಕೋಬೇಕಾಗತ್ತೆ. ಚಂದ್ರ ಉದಯ ಆಗೋ ಸಮಯ ನೋಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ನೀಡಬೇಕಾಗತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಚಂದ್ರ ಉದಯ ಯಾವಾಗ ಆಗುತ್ತೆ ಈ ದ್ವಿಜಪ್ರಿಯ ಸಂಕಷ್ಟಿ ದಿನ. ಚಂದ್ರ ಉದಯ ಆಗೋದು ಗುರುವಾರ ರಾತ್ರಿ, ಅಂದರೆ ಫೆಬ್ರವರಿ 5ನೇ ತಾರೀಕು ರಾತ್ರಿ 9:29 ಚಂದ್ರ ಉದಯ ಆಗ್ತಾನೆ. ಆ ಸಮಯದಲ್ಲಿ ಅಂದರೆ ಒಂದು ಸ್ವಲ್ಪ ಹಿಂದು ಮುಂದೆ ಹೋಗಿ ನಾವು ಚಂದ್ರ ಉದಯ ಆಗೋದನ್ನ ನೋಡಿ ಚಂದ್ರನಿಗೆ ಅರ್ಘ್ಯನ ನೀಡಿ ವ್ರತನ ಮುಕ್ತಾಯ ಮಾಡಬೇಕಾಗತ್ತೆ. ಬೆಳಗ್ಗೆಯಿಂದ ಉಪವಾಸನ ಮಾಡಿ ವ್ರತ ಮಾಡಿರ್ತೀವಲ್ವಾ, ಹಾಗಾಗಿ ಏನು ಪ್ರಸಾದ ಮಾಡಿರ್ತೀವೋ, ಏನು ಲಡ್ಡು ಆಗಿರ್ಬೋದು, ಮೋದಕ ಆಗಿರ್ಬೋದು, ಏನು ಪ್ರಸಾದ ಮಾಡಿರ್ತೀವೋ ಅದನ್ನು ನಾವು ತಿಂದು ಮನೆಯಲ್ಲಿ ಎಲ್ರಿಗೂ ಪ್ರಸಾದನ ಹಂಚಬೇಕಾಗತ್ತೆ. ವ್ರತ ಕೈ ಬಿಟ್ಟಾಗ ಅಂದರೆ ವ್ರತ ಮುಗಿಸ್ದಾಗ ನಾವು ಏನು ಊಟ ಮಾಡಬೇಕಂತ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಅಥವಾ ಉಪ್ಪಿಟ್ಟು, ಚಪಾತಿ ಈ ರೀತಿ ಏನಾದರೂ ಲಘು ಆಹಾರನ ತಗೋಬೇಕಾಗತ್ತೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಬಂದಿರುವಂತಹ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಯಾವತ್ತು ಬಂದಿದೆ, ಈ ಸಂಕಷ್ಟಿಯ ವಿಶೇಷತೆ ಮತ್ತು ಮಹತ್ವ ಏನು, ಚತುರ್ಥಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ, ಚಂದ್ರೋದಯದ ಸಮಯವೇನು, ಯಾವ ಶುಭ ಸಮಯದಲ್ಲಿ ಪೂಜೆ ಮಾಡಬೇಕು, ಗಣೇಶನಿಗೆ ಯಾವ ಹೂವನ್ನು ಅರ್ಪಿಸಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಮಂತ್ರಗಳನ್ನ ಹೇಳ್ಕೋಬೇಕು, ಸಂಪೂರ್ಣ ಪೂಜಾ ವಿಧಾನವನ್ನೆಲ್ಲ ತಿಳ್ಕೊಂಡ್ರಲ್ವಾ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.